ಮಕ್ಕಳಿಂದ ಮಲದ ಗುಂಡಿ ಕ್ಲೀನ್ ಮಾಡಿಸಿದ ಕೇಸ್ ವಿಚಾರವಾಗಿ ಮೊರಾರ್ಜಿ ಶಾಲೆಯಲ್ಲಿ ಸಚಿವ ಭೈರತಿ ಸುರೇಶ್ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಕ್ಕಳನ್ನ ಶೌಚ ಗುಂಡಿಗೆ ಇಳಿಸಿರೋದು ಒಂದು ರೀತಿಯಲ್ಲಿ ಹೇಯ ಕೃತ್ಯ ಆಯಿತು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡ್ತೇವೆ ಅಂತ ಹೇಳಿ ಭೈರತಿ ಸುರೇಶ್ ಹೇಳಿದ್ದಾರೆ. ದುಡ್ಡು ಉಳಿಸೋಕೆ ಹೋಗಿ ಈ ರೀತಿ ಕೃತ್ಯ ಮಾಡಿದ್ದಾರೆ. ಇಲ್ಲಿ 1 ವರ್ಷದಲ್ಲಿ ಶಿಕ್ಷಕರಲ್ಲೇ 2 ಗುಂಪಾಗಿದೆ. ಎಲ್ಲ ಶಿಕ್ಷಕರ ವರ್ಗಾವಣೆ ಅಂತ ಹೇಳಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಶಿಕ್ಷಕರು ಲೆಕ್ಕ ಹೇಳಬೇಕು, ಮಕ್ಕಳಿಗೆ ಗುಂಪು ಮಾಡ್ಕೊಳ್ಬಾರ್ದು, ಗುಂಪು ಘರ್ಷಣೆ ಬೇಡ, ಎಲ್ಲರೂ ಒಂದೇ ಅಂತ. ಇಲ್ಲಿ ಶಿಕ್ಷಕರೇ ವರ್ಷದಲ್ಲಿ 2 ಗುಂಪಾಗಿದ್ದಾರೆ. ದುಡ್ಡು ಉಳಿಸೋದಕ್ಕೋಸ್ಕರ ಮಕ್ಕಳ ಕೈಲಿ ಗುಂಡಿಗಿಳಿಸಿ ಕೆಲಸ ಮಾಡಿದ್ರು. ಈಗ ಸಚಿವರು ಪ್ರತಿಕ್ರಿಯೆ ನೀಡಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಶಾಲೆಗೆ ದಿನ ಕಳೆದಂತೆ ನಾಯಕರು ಭೇಟಿ ಕೊಡ್ತಿದ್ದಾರೆ, ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಸಚಿವ ಭೈರತಿ ಸುರೇಶ್ ಆಗಮಿಸಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಇದು ಹೇಯ ಕೃತ್ಯ ಅಂತ ಹೇಳಿದ್ದಾರೆ. ಓದೋ ಮಕ್ಕಳನ್ನ ಮಲಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸ್ತಾರೆ ಅಂತ ಅಂದರೆ ಮಕ್ಕಳನ್ನ ಏನು ಇವರು ಓದ್ಲಿಕ್ಕೆ ಅಲ್ಲಿ ಕರೆಸಿದಾರಾ ಅಥವಾ ಈ ರೀತಿ ಕೆಲಸ ಮಾಡಿಸೋದಕ್ಕೆ? ಈಗ ಸಚಿವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಗುಂಪುಗಾರಿಕೆ ಬೇಡ, ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಡುವಂಥ ಶಿಕ್ಷಕರೇ ವರ್ಷದಲ್ಲಿ 2 ಗುಂಪು ಮಾಡಿಕೊಂಡು ಈ ರೀತಿಯಾದ ಕೆಲಸಕ್ಕೆ ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಲೆಗೆ ಅಶೋಕ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಶಾಲೆಗೆ ಸಚಿವ ಭೈರತಿ ಸುರೇಶ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಳಗಡೆ ಹೋದೆ, ಮಕ್ಕಳ ಹತ್ರ ಮಾತಾಡಿದೆ. ಇಬ್ಬರು ಮಕ್ಕಳು, ಒಬ್ಬ ಟೀಚರ್ ಮಾಡಿರೋದು ಅವ್ರು ಒಳ್ಳೆಯವರು ಅಂತ ಹೇಳ್ತಾರೆ. ಮಕ್ಕಳು ಯಾರು ಅಲ್ಲಿ ಪಾಪ ನಾನು ಹೆಸರು ಹೇಳಂಗಿಲ್ಲ, ಆ ಮಕ್ಕಳಿಗೆ ಹೇಳ್ಕೊಟ್ಟವ್ರು ನೋಡ್ರಿ. ಆ ಮಕ್ಕಳು ಅವ್ರ ಮಕ್ಕಳಿಗೆ ಫುಲ್ಲು ಟ್ಯೂನ್ ಮಾಡ್ಬಿಟ್ಟವ್ರೆ. ಏನು ನನ್ನ ಪರವಾಗಿ ಒಳ್ಳೇದು ಹೇಳಿ ಅಂತ ಓಡೋಗೋನು. ಅವ್ನು ಹೇಳಲ್ಲ ಅವನ ಹೆಸರು, ಅವ್ನು ಹಿಡ್ಕೊಬರ್ಲಿ. ಅವನ್ನೆಲ್ಲ ವೀಡಿಯೋಸ್ ಇಟ್ಕೊಂಡವನಂತೆ, ಫೋಟೋಸ್ ಇಟ್ಕೊಂಡವನಂತೆ. 1 ವರ್ಷದಿಂದ 2 ಗುಂಪುಗಳಾಗಿವೆ. ನೀವು ಹೇಳಿರೋ ಪ್ರಕಾರ ಅದೇನೆ. ನಾನು ಹೇಳ್ಬಾರ್ದು, ನಾನು ಕೇಳಿದ್ದು ನಾನು ಹೇಳ್ತಾ ಇದ್ದೀನಿ. 25 ಲೀಟರ್ಗೆ 3 ಲೀಟರ್ ಹಾಲು ಕೊಡ್ತಾರೆ. ಈಗ ಅದೇ ವಿಚಾರಣೆ ಎಲ್ಲಾನು ಈಗ ಯಾವನ್ ತಪ್ಪು ಮಾಡಿದ್ದಾನೆ, ಯಾವ್ಯಾವ ಇದರಲ್ಲಿ ಯಾವುದೇ ನೋ ಕಾಂಪ್ರಮೈಸ್. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷೆಗೆ ಒಳಪಡಿಸಿ ನಿಮ್ಮ ಮುಂದೆ ತಗೊಬಂದು ಅವರಿಗೆ ಏನೇನು ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ತಗೊಂಡು ಹೇಳೋದು. ನಾನು ಒಳಗಡೆ ಹೋದೆ, ಮಕ್ಕಳ ಹತ್ರ ಮಾತಾಡಿದೆ. ಇಬ್ಬರು ಮಕ್ಕಳು, ಒಬ್ಬ ಟೀಚರ್ ಮಾಡಿರೋದು ಅವ್ರು ಒಳ್ಳೆಯವರು ಅಂತ ಹೇಳ್ತಾರೆ. ಮಕ್ಕಳು ಯಾರು ಅಲ್ಲಿ ಪಾಪ ನಾನು ಹೆಸರು ಹೇಳಂಗಿಲ್ಲ, ಆ ಮಕ್ಕಳಿಗೆ ಹೇಳ್ಕೊಟ್ಟವ್ರು ನೋಡ್ರಿ. ಆ ಮಕ್ಕಳು ಅವ್ರ ಮಕ್ಕಳಿಗೆ ಫುಲ್ಲು ಟ್ಯೂನ್ ಮಾಡ್ಬಿಟ್ಟವ್ರೆ. ಏನು ನನ್ನ ಪರವಾಗಿ ಒಳ್ಳೇದು ಹೇಳಿ ಅಂತ ಓಡೋಗೋನು. ಅವ್ನು ಹೇಳಲ್ಲ ಅವನ ಹೆಸರು, ಅವ್ನು ಹಿಡ್ಕೊಬರ್ಲಿ. ಅವನ್ನೆಲ್ಲ ವೀಡಿಯೋಸ್ ಇಟ್ಕೊಂಡವನಂತೆ, ಫೋಟೋಸ್ ಇಟ್ಕೊಂಡವನಂತೆ. 1 ವರ್ಷದಿಂದ 2 ಗುಂಪುಗಳಾಗಿವೆ. ನೀವು ಹೇಳಿರೋ ಪ್ರಕಾರ ಅದೇನೆ. ನಾನು ಹೇಳ್ಬಾರ್ದು, ನಾನು ಕೇಳಿದ್ದು ನಾನು ಹೇಳ್ತಾ ಇದ್ದೀನಿ. 25 ಲೀಟರ್ಗೆ 3 ಲೀಟರ್ ಹಾಲು ಕೊಡ್ತಾರೆ. ಈಗ ಅದೇ ವಿಚಾರಣೆ ಎಲ್ಲಾನು ಈಗ ಯಾವನ್ ತಪ್ಪು ಮಾಡಿದ್ದಾನೆ, ಯಾವ್ಯಾವ ಇದರಲ್ಲಿ ಯಾವುದೇ ನೋ ಕಾಂಪ್ರಮೈಸ್. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷೆಗೆ ಒಳಪಡಿಸಿ ನಿಮ್ಮ ಮುಂದೆ ತಗೊಬಂದು ಅವರಿಗೆ ಏನೇನು ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ತಗೊಂಡು ಹೇಳೋದು. ನಾನು ಒಳಗಡೆ ಹೋದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಈಗಾಗಲೇ ತಪ್ಪಿತಸ್ಥರ ವಿರುದ್ಧ FIR ಕೂಡ ಆಗಿದೆ, ಇಬ್ಬರು ತಪ್ಪಿಸ್ಕೊಂಡು ಕೂಡ ಹೋಗಿದ್ರು. ಮತ್ತೊಂದು ಕಡೆ ಈಗ ನಾಯಕರು ಕೂಡ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅಂತ, ಮುಂದೆ ಹೇಗೆ ಆ ಶಾಲೆಯಲ್ಲಿ ಮತ್ತೆ ಆ ರೀತಿ ಆಗದೆ ಇರೋ ಥರ ಕ್ರಮವನ್ನು ಕೈಗೊಳ್ತಾರಾ ಏನು? ಖಂಡಿತ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ತಂಡೋಪತಂಡವಾಗಿ ಇವತ್ತು ಅಧಿಕಾರಿಗಳಾಗ್ಬೋದು ಮತ್ತೆ ಜನಪ್ರತಿನಿಧಿಗಳಾಗ್ಬೋದು ಏನು ಇಲ್ಲಿ ವಸತಿ ಶಾಲೆಗೆ ಭೇಟಿ ನೀಡುವ ಮೂಲಕ ಇಲ್ಲಿನ ಏನು ನಡೆದಿರುವಂತಹ ಅವಮಾನೀಯ ಕೃತ್ಯಕ್ಕೆ ಇವತ್ತು ಎಲ್ಲರೂ ಸಹ ಭೇಟಿ ಕೊಟ್ಟು ಇಲ್ಲಿ ಸುಮಾರು 5 ಮಂದಿಯನ್ನು ಸಹ ಅಮಾನತು ಮಾಡಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಏನು ಇಲ್ಲಿನ ಪ್ರಾಂಶುಪಾಲರಾದಂತಹ ಭರ್ತಮ್ಮ ಆಗ್ಬೋದು, ಜೊತೆಗೆ ಅಂದ್ರೆ ಶಿಕ್ಷಕರಾದಂತಹ ಮುನಿಯಪ್ಪ, ಜೊತೆಗೆ ವಾರ್ಡನ್ ಆದಂತಹ ಮಂಜುನಾಥ್ ಸೇರಿದಂತೆ ಮತ್ತೊಬ್ಬ ಅತಿಥಿ ಶಿಕ್ಷಕರಾದಂತಹ ಏನು ಅಭಿಷೇಕ್ ಮತ್ತೆ ಇಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಇದ್ದಂತಹ ಕಲಾವತಿಯವರು ಸಹ ಈಗಾಗಲೇ ಅಮಾನತು ಮಾಡಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ ನಿನ್ನೆಯಿಂದಲೂ ಸಹ ಏನು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನು ಬಿತ್ತರಿಸುವ ಜೊತೆಗೆ ಏನು ಅಧಿಕಾರಿಗಳ ಹಿಂದೆ ಬಿದ್ದಿತ್ತು. ಅಂದ್ರೆ ಇಲ್ಲಿ ಏನ್ ನಡೀತಾ ಇದ್ದು ಅದರ ಬಗ್ಗೆ ಸಮಗ್ರವಾದಂತಹ ಏನು ಮಾಹಿತಿಯನ್ನು ಸಹ ಕೊಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಕೇಂದ್ರ ಸಚಿವರಾದಂತಹ
ನಾರಾಯಣ ಸ್ವಾಮಿ ಅವರಾಗ್ಬೋದು ಮತ್ತೆ ಸಂಸದ ಎಸ್ ಮುನಿಸ್ವಾಮಿ ಅವರಾಗ್ಬೋದು ಭೇಟಿ ಕೊಟ್ಟು ಇಲ್ಲಿನ ಅಧಿಕಾರಿಗಳಿಗೆ ಚಳಿ ಬಿಡಿಸಿರುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಘಟನೆ ನಡೆದಿರುವಂತದ್ದು ಡಿಸೆಂಬರ್ 1ರಂದು ನಡೆದಿರುವಂತದ್ದು. ಆದ್ರೆ ಈ ಏನು ಪ್ರಕರಣ ಬೆಳಕಿಗೆ ಬರುವ ಸಂದರ್ಭದಲ್ಲಿ ಇಲ್ಲಿನ ಕೆಲವು ಅಧಿಕಾರಿಗಳು ತೇಪೆ ಹಾಕುವ ಕೆಲಸಕ್ಕೆ ಮುಂದಾಗಿರುವ ಎನ್ನುವ ಮಾಹಿತಿ ಸಹ ಲಭ್ಯವಾಗಿತ್ತು. ಈ ನಿಟ್ಟಿನಲ್ಲಿ ಏನು ಕೇಂದ್ರ ಸಚಿವರು ಅಧಿಕಾರಿಗಳು ತರಾಟೆ ತೆಗೆದುಕೊಂಡಿದ್ದಾರೆ. ನಂತರ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ